ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಗುಡ್ ಈವ್ನಿಂಗ್. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಕನ್ನಡ ತರಗತಿಯನ್ನ ಶುರು ಮಾಡೋಣ. ಸೊ ಕನ್ನಡ ತರಗತಿಯಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾನ್ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗ ನಾವು ಅದನ್ನ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಲಾಸ್ಟ್ ತರಗತಿಯಲ್ಲಿ ನಾನು ಚಂಪು ಸಾಹಿತ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ನಾವು ವಚನ ಸಾಹಿತ್ಯದ ಬಗ್ಗೆ ತಿಳಿಯೋಣ. ಲಾಸ್ಟ್ ತರಗತಿ ಎಲ್ಲ ನೋಡಿದ್ರಿ ಅಂತಂದ್ರೆ ಗೊತ್ತಿರತ್ತೆ, ಅಂಡ್ ನೋಟ್ಸ್ ಕೂಡ ನಿಮಗೆಲ್ಲ ಶೇರ್ ಮಾಡಿದೀನಿ. ನಿಮ್ಗೆ ಆಲ್ ಲೈವ್ ಕ್ಲಾಸ್ ಲಿಂಕ್ ಅಂತ ಏನಿದೆ ಅಲ್ಲಿ ಎಲ್ಲಾ ಕೂಡ ನಿಮ್ಗೆ ಅವೈಲಬಿಲಿಟಿ ಇರುತ್ತೆ. ಸುಮಾರು ವಿದ್ಯಾರ್ಥಿಗಳು ನೋಡಿಲ್ಲ, ನೋಡ್ಕೊಳ್ಳಿ, ಅದರಿಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸರಿನಾ? ಓಕೆ. ಈಗ ನಾವು ಬರೋದು ಎಲ್ಲಿಗೆ ಅಂತಂದ್ರೆ ವಚನ ಸಾಹಿತ್ಯ. ಸೊ ವಚನ ಸಾಹಿತ್ಯ ಅಂದಾಗ ಒಂದು ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಸಾಹಿತ್ಯ ಇದು. ಈ ತರ ಸಾಹಿತ್ಯ ಮತ್ಯಾವುದೇ ರೀತಿ ಭಾಷೆಯಲ್ಲಿ ನಾವು ನೋಡಕ್ಕಂತೂ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವಚನ ಸಾಹಿತ್ಯ. ಅದು ಬರೀ ಕನ್ನಡದಲ್ಲಿ ಮಾತ್ರ ನಾವು ಕಾಣಕ್ಕೆ ಸಾಧ್ಯ. ಹಾಗೆ 12ನೇ ಶತಮಾನ ಏನಿದೆ, ಕನ್ನಡ ಸಾಹಿತ್ಯ ಮತ್ತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಕ್ರಾಂತಿಕಾರಿ ಘಟ್ಟ ಅಂತ ಹೇಳ್ತೀವಿ. ಅದನ್ನ ನಾವು ವಚನ ಯುಗ ಅಥವಾ ಬಸವ ಯುಗ ಅಂತ ಹೇಳಿ ಕೂಡ ಕರಿತಾ ಇದೀವಿ. ಸಾಹಿತ್ಯ ಏನಾಗಿತ್ತು, ಮೊದಲು ರನ್ನ, ಪೊನ್ನ ಮತ್ತೆ ಜನ್ನರ ಕಾಲದಲ್ಲಿ ರಾಜಾಶ್ರಯವನ್ನ ಪಡ್ಕೊಳ್ತಾ ಇತ್ತು. ಆದ್ರೆ ವಚನ ಸಾಹಿತ್ಯ ಏನಾಯ್ತು, ರಾಜಾಶ್ರಯದಿಂದ ಬಿಡಿಸ್ಕೊಂಡು ಹೊರಗಡೆ ಬರುತ್ತೆ. ಅಂದ್ರೆ ಜನಸಾಮಾನ್ಯರು ಅದನ್ನ ಪೋಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಹ ಕಾಲ ಬಂದ್ಬಿಡುತ್ತೆ. ವ್ಯಾಖ್ಯಾನವನ್ನ ನೋಡೋದಾದ್ರೆ ವಚನ ಅಂದ್ರೆ ಏನು, ಮಾತು ಅನ್ನೋ ಅರ್ಥ ಕೊಡುತ್ತೆ. ಪ್ರಮಾಣ ಅಥವಾ ಭಾಷೆ ಅಂತ ಅರ್ಥ ಕೊಡುತ್ತೆ. ಇದರ ಸರಿಯಾದ ಅರ್ಥವನ್ನ ನಾವು ಗಮನಿಸೋದಾದ್ರೆ ವಚನ ಅಂದ್ರೆ ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರ. ಸೊ ಅದನ್ನ ನಾವು ಗದ್ಯದ ರೀತಿಯಲ್ಲೂ ಓದ್ಕೊಳ್ಬಹುದು ಅಥವಾ ಪದ್ಯದ ರೀತಿಯಲ್ಲಿ ಹಾಡಿನ ರೂಪದಲ್ಲೂ ಕೂಡ ಹಾಡನ್ನ ಹೇಳ್ಬೋದು. ಅದೊಂದು ಲಯಬದ್ಧವಾದಂತಹ ಗದ್ಯ ಅಥವಾ ಛಂದೋಂಬುದಿ ಗದ್ಯ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ವಚನ ಸಾಹಿತ್ಯ ಬೆಳೆದ್ ಬಂತು, ಏನಾಗಿತ್ತು ಅಂತ ಅನ್ನೋದಾದ್ರೆ, ನಿಮಗೆ ಗೊತ್ತಿದೆ, ರನ್ನ, ಪೊನ್ನ, ಜನ್ನರ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಇದ್ದಂತಹ ಕವಿಗಳ ಕಾಲದಲ್ಲಿ ಸಂಸ್ಕೃತದ ಬಳಕೆ ಜಾಸ್ತಿ ಇತ್ತು ಅಲ್ವಾ? ಸಂಸ್ಕೃತದ ಬಳಕೆ ಜಾಸ್ತಿ ಆಗಿದ್ರಿಂದ ಕನ್ನಡದ ಪ್ರಮಾಣ ಕಡಿಮೆ ಇತ್ತು. ಆ ಸಂಸ್ಕೃತ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇತ್ತು, ಕೆಲವೊಬ್ಬರಿಗೆ ಅರ್ಥ ಆಗ್ತಿರ್ಲಿಲ್ಲ. ಇದು ಮೇಜರ್ ಪ್ರಾಬ್ಲಮ್ ಆಗಿತ್ತು. ಸಂಸ್ಕೃತದ ಹಿಡಿತದಲ್ಲಿದ್ದಂತಹ ಧರ್ಮ ಮತ್ತೆ ಸಾಹಿತ್ಯವನ್ನ ಸಾಮಾನ್ಯ ಜನರಿಗೆ ತಲುಪಿಸೋದೇ ಇದರ ಮುಖ್ಯ ಗುರಿ ಆಗಿತ್ತು. ಇಲ್ಲಿ ಯಾವುದೇ ರೀತಿ ಲಿಂಗ ಭೇದ ಭಾವ ಆಗಿರ್ಲಿ, ಮತ ಭೇದ ಭಾವ ಆಗಿರ್ಲಿ, ಜಾತಿ ಭೇದ ಭಾವ ಆಗಿರ್ಲಿ ಇರ್ಲಿಲ್ಲ. ಸಮಾನವಾದಂತಹ ಸಮಾಜವನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದೇ ಇದರ ಪ್ರಮುಖ ಉದ್ದೇಶ ಆಗಿತ್ತು. ಅದೇ ರೀತಿನೇ ಬೆಳೆದ್ ಬರುತ್ತೆ. ಹಾಗಾದ್ರೆ ಏನೆಲ್ಲ ಲಕ್ಷಣಗಳು? ಈಗ ಒಂದು ವಚನ ಅಂತ ಅಂದಾಗ ನಾವೇನೋ ಹೇಳ್ತೀವಿ, ಸರಳವಾಗಿ ಹೇಳ್ತೀವಿ. ನಾವು ಕನ್ನಡ ಸಾಹಿತ್ಯ ಅಂತ ಬಂದಾಗ ಪ್ರತಿಯೊಂದನ್ನು ಕೂಡ ವಿಶ್ಲೇಷಣಾತ್ಮಕವಾಗಿ ನೋಡ್ಬೇಕಾಗತ್ತೆ. ಸೊ ಏನೆಲ್ಲ ಲಕ್ಷಣಗಳಿದೆ ಅಂದ್ರೆ, ಇದು ತುಂಬಾ ಅತಿ ಸರಳ ಭಾಷೆ. ಇದು ರಾಜರಿಗೆ ಅರ್ಥ ಆಗುತ್ತೆ ಅಥವಾ ತುಂಬಾ ಕವಿ ಪಂಡಿತರಿಗೆ ಅರ್ಥ ಆಗುತ್ತೆ, ಹಾಗಲ್ಲ. ನಾವು ಜನಸಾಮಾನ್ಯರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಓದ್ಕೊಂಡು ಅದನ್ನ ನಾವು ಅರ್ಥೈಸ್ಕೊಳ್ಬಹುದಾಗಿತ್ತು. ಪಂಡಿತರಿಗೆ ಮಾತ್ರ ಸೀಮಿತವಾಗಿದ್ದ ಹಳೆಗನ್ನಡದ ಬದಲಿಗೆ ಜನರು ಆಡುವಂತಹ ಸರಳ ನಡುಗನ್ನಡದಲ್ಲೇ ಇದು ರಚಿತ ಆಗ್ತಾ ಹೋಗುತ್ತೆ. ಆಮೇಲೆ ಈ ವಚನ ಸಾಹಿತ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ, ಆಯಾ ವಚನಕಾರರು ಅವರಿಗೆ ಇಷ್ಟ ದೈವಕ್ಕೆ ಸಂಬಂಧಪಟ್ಟಂತೆ ಕೊನೆಯಲ್ಲಿ, ಆ ವಚನದ ಕೊನೆಯಲ್ಲಿ ಏನ್ ಮಾಡ್ತಾ ಇದ್ರು, ಆ ದೈವದ ಹೆಸರನ್ನ ಬಳಕೆ ಮಾಡ್ತಾ ಇದ್ರು. ಅವುಗಳಿಗೆ ಅಂಕಿತ ನಾಮ ಅಂತ ಕರೀತಾರೆ. ನೀವು ಬೇರೆ ವಿದ್ಯಾರ್ಥಿಗಳೆಲ್ಲರೂ ನೋಡ್ತಾ ಇದಿರಲ್ಲ, ಜಿಕೆ ಅಂತ ಬಂದಾಗ ಅಲ್ಲಿ ಕೂಡ ನಿಮ್ಗೆ ಅಂಕಿತ ನಾಮಗಳು ತುಂಬಾ ಯೂಸ್ಫುಲ್ ಆಗತ್ತೆ. ಬಸವಣ್ಣವ್ರದ್ದಾಗಿರ್ಬೋದು, ಅಲ್ಲಮ ಪ್ರಭುಗಳದು, ಆಮೇಲೆ ಅಕ್ಕ ಮಹಾದೇವಿದು, ಯಾರ್ದೇ ಆಗಿರ್ಬೋದು, ಏನ್ ಶರಣರಿದ್ದಾರೋ ಸೊ ಅವರೆಲ್ಲರ ಒಂದು ಅಂಕಿತ ನಾಮಗಳನ್ನ ತಿಳಿದುಕೊಳ್ಳಿ. ಈಗ ಕೂಡಲ ಸಂಗಮ ದೇವ ಅನ್ನೋದು ಬಸವಣ್ಣನವ್ರದಾದ್ರೆ, ಚನ್ನಮಲ್ಲಿಕಾರ್ಜುನ ಅನ್ನೋದು ಯಾರ್ದಿದೆ, ಅಕ್ಕ ಮಹಾದೇವಿಯವ್ರು ಅಲ್ವಾ? ಗುಹೇಶ್ವರ ಯಾರ್ದಿದೆ, ಅಲ್ಲಮ ಪ್ರಭುಗಳದು. ಹೀಗೆ ಅನುಭವ ಸಾಹಿತ್ಯ. ವಚನ ಸಾಹಿತ್ಯ ಅಂತಂದ್ರೆ ಅದ್ ಯಾವುದೋ ಒಂದು ಕವಿ ಕಲ್ಪನೆ ಮಾಡ್ಕೊಂಡು ಇಲ್ದೇ ಇರೋದನ್ನ ಸೃಷ್ಟಿ ಮಾಡಿ ಅದನ್ನ ಕ್ರಿಯೇಟ್ ಮಾಡೋದಲ್ಲ. ಇದು ಅನುಭವದ ಮಾತು ಅಂತೇಳಿ ಹೇಳ್ತೀವಿ.
ಅಂದ್ರೆ ತಮ್ಮ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತ ಘಟನೆಗಳು, ತಾವು ನೋಡುವಂತ ವ್ಯಕ್ತಿತ್ವಗಳು ಎಲ್ಲವನ್ನ ಕುರಿತಾಗಿ ಆಧ್ಯಾತ್ಮಿಕ ಸಾಧನೆಯ ಅಭಿವ್ಯಕ್ತಿಗಳು ಅಂತ ಹೇಳಿ ಹೇಳ್ಬೋದು. ಸಾಮಾಜಿಕ ಕಳಕಳಿ ಇತ್ತು. ಸಮಾಜದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳನ್ನ ಕನ್ಸರ್ನ್ ಮಾಡ್ತಾ ಇದ್ರು. ಈ ಭೇದ ಭಾವಗಳನ್ನೆಲ್ಲವನ್ನ ಕೂಡ ಹೋಗ್ಲಾಡಿಸ್ಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ ಆಗಿತ್ತು. ಮೂಢನಂಬಿಕೆಗಳಿತ್ತು, ಅವುಗಳನ್ನ ಖಂಡನೆ ಮಾಡಿದ್ರು. ಇದೆಲ್ಲಾನು ಕೂಡ ಇಂಪಾರ್ಟೆಂಟ್ ಆಗಿತ್ತು. ಇನ್ನ ನೋಡಿ, ಸಣ್ಣದರಲ್ಲಿ ದೊಡ್ಡ ಅರ್ಥ ಅನ್ನೋ ರೀತಿಯಲ್ಲಿ ಚಿಕ್ಕ ಸಾಲುಗಳಲ್ಲಿ ಬದುಕಿನ ಸಾರವನ್ನ ಹೇಳೋಂಥದ್ದೇ ವಚನಗಳು ಅಂತ ನಾವು ಗುರುತಿಸ್ತಾ ಇದ್ದೀವಿ. ಇದಿಷ್ಟು ವಚನಕ್ಕೆ ಸಂಬಂಧಪಟ್ಟಂತ ಒಂದು ಬಿಫೋರ್ ಇಂಟ್ರಡಕ್ಷನ್ ಅಂತ ಹೇಳಿ ಇದನ್ನ ಕರಿಬಹುದು. ನೆಕ್ಸ್ಟ್ ಬರೋಣ, ಪ್ರಮುಖ ವಚನಕಾರರಲ್ಲಿ 12ನೇ ಶತಮಾನದ ಕ್ರಾಂತಿಕಾರಿ ಶರಣರು ಅಂತಂದ್ರೆ ಬಸವಣ್ಣನವರು ಅಂತ ಕರಿತಾ ಇದೀವಿ ಅಲ್ವಾ. ಸೊ ಬಸವಣ್ಣನವ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವರಿಗೆ ಇದ್ದಂತಹ ಬಿರುದುಗಳು ಬಂದು ಕ್ರಾಂತಿ ಯೋಗಿ ಅಂತ ಹೇಳ್ತೀವಿ, ಭಕ್ತಿ ಭಂಡಾರಿ ಬಸವಣ್ಣನವರು ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಅಂತ. ಇವರ ವಿಶೇಷತೆಯನ್ನ ನೋಡಿದಾಗ ಬಹಳಷ್ಟು ಶಿವಶರಣರಿಗೆ ಒಂದು ಆಶ್ರಯವನ್ನ ಕೊಟ್ಟಿ, ಯಾರಿಗೂ ಕೂಡ ಭೇದ ಭಾವ ಇಲ್ದಂಗೆ ಎಲ್ರಿಗೂ ಕೂಡ ಲಿಂಗಧಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯ ಹರಿಕಾರರು ಅಂತ ಹೇಳಿ ಕೂಡ ಇವರನ್ನ ಗುರುತಿಸ್ತೀವಿ. ಅವರ ವಚನಗಳು ಹೇಗಪ್ಪ ಅಂದ್ರೆ ಸರಳ ಮತ್ತೆ ನೇರವಾದಂತ ವಚನಗಳು. ಸಾವಿರಾರು ವಚನಗಳು ಸಿಕ್ಕಿದೆ ಅವ್ರದ್ದು. ಅದರಲ್ಲಿ ದಯವೇ ಧರ್ಮದ ಮೂಲವಯ್ಯ, ಕಳಬೇಡ, ಕೊಲಬೇಡ, ಈ ತರ ವಚನ ಸಾಹಿತ್ಯಗಳು ಇವತ್ತಿಗೂ ಕೂಡ ನಾವು ಪಠ್ಯ ಪುಸ್ತಕದಲ್ಲಿ ನೋಡ್ತೀವಿ, ಸಪರೇಟ್ ಸೆಕ್ಷನ್ ಅಲ್ಲೆಲ್ಲ ನೋಡ್ತೀವಿ. ಹಾಗೆ ಅನುಭವ ಮಂಟಪ, ಇದು ಮೊದಲ ಸಂಸತ್ತು ಅಂತ ಹೇಳಿ ಕೂಡ ಕರ್ಸ್ಕೊಂಡಿದೆ. ಅನುಭವ ಮಂಟಪ ಅಂತಂದ್ರೆ ಎಲ್ಲಾ ಶಿವಶರಣರು ಬಂದು ಅಲ್ಲಿ ಸೇರಿ ಒಂದು ಸಭೆಯನ್ನ ಮಾಡ್ತಾ ಇದ್ರು. ಅದನ್ನ ಅನುಭವ ಮಂಟಪ ಅಂತ ಹೇಳಿ ಹೇಳ್ತೀವಿ. ಇವಾಗ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಅನುಭವ ಮಂಟಪವನ್ನ. ಓಕೆ, ಮುಂದಿನ ಒಂದು ಅಂಶಕ್ಕೆ ಹೋಗೋಣ. ಇವರ ಸಿದ್ಧಾಂತಗಳು ಏನೇನಿದ್ವು ಗೊತ್ತಾ? ಕಾಯಕವೇ ಕೈಲಾಸ, ಹಾಗೆ ದಾಸೋಹ ತತ್ವಗಳನ್ನ ಜಾರಿಗೆ ತರ್ತಾರೆ. ಇವ್ರು ಹೇಳ್ತಾರೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಹಾಗೆ ದೇಹವೇ ದೇಗುಲ ಅನ್ನೋ ಒಂದು ತತ್ವವನ್ನ ಸಾರ್ತಾರೆ. ಇವ್ರು ಕಂಪ್ಲೀಟ್ ಆಗಿ ಮೂರ್ತಿ ಪೂಜೆಯನ್ನ ಖಂಡಿಸ್ತಾರೆ, ಮೂಢನಂಬಿಕೆಗಳನ್ನ ವಿರೋಧಿಸ್ತಾರೆ, ಸಮಾಜದಲ್ಲಿರುವಂತ ತಾರತಮ್ಯಗಳನ್ನ ವಿರೋಧಿಸ್ತಾರೆ. ನಿಮಗೆ ಗೊತ್ತಿದೆ, ಅಂತರ್ಜಾತಿ ವಿವಾಹ ಮಾಡಿದಕ್ಕೋಸ್ಕರ ಇವರನ್ನ ಈ ಊರೇ ಬಿಟ್ಟು ಬೇರೆ ಕಡೆ ಪಲಾಯನ ಮಾಡೋ ರೀತಿಯಲ್ಲಿ ಮಾಡ್ತಾರೆ. ಸೊ ಸುಮಾರಿಗೆ ಇವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಆಳವಾಗಿ ತಿಳ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಬರುವಂತವ್ರೆ ಅಲ್ಲಮ ಪ್ರಭುಗಳು. ಸೊ ಇವರು ಅನುಭವ ಮಂಟಪದ ಅಧ್ಯಕ್ಷೀಯ ಸ್ಥಾನವನ್ನ ವಹಿಸ್ಕೊಂಡಿದ್ರು. ಶೂನ್ಯ ಸಿಂಹಾಸನಾಧೀಶ ಅಂತ ಹೇಳಿ ಕೂಡ ಇವರನ್ನ ನಾವು ಗುರುತಿಸ್ತೀವಿ. ಇವರ ಅಂಕಿತ ನಾಮ ಬಂದು ನಾನು ಅವಾಗ್ಲೇ ಹೇಳ್ದೆ ಗುಹೇಶ್ವರ. ವೈಶಿಷ್ಟ್ಯ ಅಂತ ಬಂದಾಗ ಇವರು ಜ್ಞಾನಿ ಮತ್ತೆ ವೈರಾಗಿ ಆಗಿದ್ರು. ಇವರ ವಚನಗಳನ್ನ ಬೆಡಗಿನ ವಚನಗಳು ಅಂತ ಹೇಳಿ ಕರೀತಾರೆ. ಅಂದ್ರೆ ಮಿಸ್ಟಿಕಲ್ ವರ್ಸಸ್, ಒಂದ್ ರೀತಿ ರಿಡಲ್ಸ್, ಒಗಟುಗಳ ರೀತಿಯಲ್ಲಿ ಇವರು ವಚನಗಳನ್ನ ರಚಿಸ್ತಾ ಇದ್ರು. ಇವುಗಳಲ್ಲಿ ತುಂಬಾ ಗೂಢಾರ್ಥವಾಗಿ ಇರ್ತಾ ಇತ್ತು. ಅಂದ್ರೆ ನಾವು ಹೊರನೋಟಕ್ ನೋಡ್ದಂಗ್ ಇರ್ಲಿಲ್ಲ. ಈಗ ನೋಡಿ, ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಈ ರೀತಿ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡತ್ತೆ. ದಯವೇ ಧರ್ಮದ ಮೂಲವಯ್ಯ, ದೇಹವೇ ದೇಗುಲ, ಈ ತರ ನಮ್ಗೆ ಮೇಲ್ನೋಟಕ್ಕೆ ಬಸವಣ್ಣನವರ ವಚನಗಳು ಅರ್ಥ ಆಗುತ್ತೆ. ಬಟ್ ಅಲ್ಲಮ ಪ್ರಭುಗಳ ವಚನಗಳು ಹಾಗಲ್ಲ, ತುಂಬಾ ಒಳಾರ್ಥವನ್ನ ಹೊಂದಿದಂತ ವಚನಗಳಾಗಿದ್ವು. ಮೇಲ್ನೋಟಕ್ಕೊಂದು ಅರ್ಥ ಇದ್ರೆ ತಾತ್ವಿಕ, ಒಳಾರ್ಥದಲ್ಲಿ ಬಹಳಷ್ಟು ತಾತ್ವಿಕ ಅಂಶಗಳು ಸೇರ್ಕೊಳ್ತಾ ಇತ್ತು. ಆಧ್ಯಾತ್ಮದ ಉನ್ನತ ಸ್ಥಿತಿಯನ್ನ ಇವರು ತಲುಪ್ತಾರೆ. ನೆಕ್ಸ್ಟ್ ಬರೋರು ಅಕ್ಕ ಮಹಾದೇವಿ. ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅನ್ನೋ ಒಂದು ಹೆಗ್ಗಳಿಕೆಗೆ ಇವರು ಪಾತ್ರರಾಗ್ತಾರೆ. ಅಷ್ಟೇ ಅಲ್ಲ, ವೈರಾಗ್ಯದ ಮೂರ್ತಿವೆತ್ತಂತಹ ರೂಪ ಇವರು. ಇವರ ಅಂಕಿತ ನಾಮ ಬಂದು ಚನ್ನಮಲ್ಲಿಕಾರ್ಜುನ. ಹಾಗೆ ಲೌಕಿಕ ಸುಖಗಳನ್ನ ತ್ಯಜಿಸಿ ಕೌಶಿಕ ರಾಜನನ್ನ ಬಿಟ್ಟು ಆಧ್ಯಾತ್ಮಿಕ ಸಾಧನೆಗಾಗಿ ಕದಳಿವನಕ್ಕೆ ತೆರಳುತ್ತಾರೆ. ನೋಡಿ, ಏನು ಆ ಲೌಕಿಕ ಪ್ರಪಂಚ ಇತ್ತು, ಎಲ್ಲಾ ಅಷ್ಟೈಶ್ವರ್ಯಗಳಿತ್ತು, ಆ ರಾಜನನ್ನ ಬಿಟ್ಟು ಅವಳು ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ತಮ್ಮ ಮನಸ್ಸಿನ ಅಂತರಾಳದಲ್ಲಿ ಅವ್ರಿಗೆ ಒಂದು ಸಾಕ್ಷಾತ್ಕಾರ ಅನ್ನೋ ಮನೋಭಾವ ಬರ್ಬೇಕು.
ಆ ಸಾಕ್ಷಾತ್ಕಾರ ಮನೋಭಾವನೆಯ ಸಾಧನೆಗೋಸ್ಕರ ಅವ್ರ ಏನ್ ಮಾಡ್ತಾರೆ, ಕದಳಿ ವನಕ್ಕೆ ತೆರಳುತ್ತಾರೆ. ಅರ್ಥ ಆಯ್ತಾ? ಸೊ ಸಾಹಿತ್ಯ ಅಂತ ಬಂದಾಗ ಇವರ ವಚನಗಳಲ್ಲಿ ಭಾವ ತೀವ್ರತೆ, ಆರ್ಥತೆ, ದೈವದೊಡನೆ ಒಂದಾಗುವಂತಹ ತುಡಿತನು ಕೂಡ ಇತ್ತು. ಇವರನ್ನ ಯೋಗಾಂಗ ತ್ರಿವಿಧಿ ಅನ್ನೋ ಒಂದು ಕೃತಿಯನ್ನ ಕೂಡ ರಚನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಇವರ ಒಂದು ವಚನಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ, ಚನ್ನಮಲ್ಲಿಕಾರ್ಜುನ ತನ್ನ ಆರಾಧ್ಯ ದೈವ ಅಂತ ಹೇಳಿ ಸರ್ವವೂ ಸಮರ್ಪಿತ ಅಂತ ಹೇಳಿ ಅನ್ಕೊಂಡು ಬದುಕ್ತಂತ ಒಬ್ಬ ಕವಯಿತ್ರಿಯವರು. ಅವರ ವಚನಗಳನ್ನ ನೋಡಿದ್ರೆ ಗೊತ್ತಾಗತ್ತೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಹಾಗೆ ಓಕೆ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೊರೆತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ಹಾಗೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದೊಡೆ ಎಂತಯ್ಯ. ಈ ರೀತಿ ಭಾವ ತೀವ್ರತೆ ಜಾಸ್ತಿ ಇರ್ತಾ ಇತ್ತು. ಓಕೆ, ಇನ್ನ ಜೇಡರ ದಾಸಿಮಯ್ಯನವ್ರ ಬಗ್ಗೆ ನೋಡೋಣ. ಇವ್ರ ಕಾಲ ಬಸವಣ್ಣನಿಗಿಂತ ಹಿರಿಯದು ಅಂತ ಹೇಳ್ತೀವಿ. ಸುಮಾರು ಒಂದು 11ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬೆಳಕಿಗೆ ಬಂತು ಅಂತ ಹೇಳ್ತೀವಿ. ಅವ್ರಿಗಿಂತ ಹಿಂದಿದ್ದಂತವ್ರು ಜೇಡರ ದಾಸಿಮಯ್ಯ ಅವರು ಆದ್ಯ ವಚನಕಾರರು ಅಂತೇಳಿ ಇವರನ್ನ ಗುರುತಿಸ್ತೀವಿ. ಇವರ ಅಂಕಿತ ನಾಮ ಬಂದು ರಾಮನಾಥ. ಇವರು ವೃತ್ತಿಯಲ್ಲಿ ನೇಕಾರರಾಗಿದ್ರು. ವೈಶಿಷ್ಟ್ಯ ಅಂತ ಬಂದಾಗ ಇವರ ವಚನಗಳು ಕಟುವಾದ ವಿಡಂಬನೆಯಿಂದ ಕೂಡಿದ್ವು. ತುಂಬಾ ಕಟುವಾಗಿ ವಚನಗಳನ್ನ ರಚನೆ ಮಾಡ್ತಾ ಇದ್ರು. ನೋಡಿ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಅಂತ ಹೇಳಿ ಲಿಂಗ ತಾರತಮ್ಯವನ್ನ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ನಾವು ಹೇಳ್ತೀವಲ್ಲ, ನೇರ ನುಡಿ. ಅವ್ರ ವಚನಗಳಲ್ಲಿ ಒಳ ಅರ್ಥ, ಹೊರ ಅರ್ಥ ಆತರ ಇಲ್ಲ. ನೇರ ನುಡಿಯಲ್ಲಿ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ವಚನಗಳನ್ನ ರೆಡಿ ಮಾಡ್ತಾ ಇದ್ರು. ಇನ್ನ ನೆಕ್ಸ್ಟ್ ಬರೋಣ ಚನ್ನ ಬಸವಣ್ಣನವರು. ಸೊ ಚನ್ನ ಬಸವಣ್ಣನವ್ರು ಏನಿದ್ದಾರೆ, ಬಸವೇಶ್ವರರ ಅಳಿಯನಾಗಿದ್ರು ಅವರು. ಹಾಗೆ ಕೂಡಲ ಚನ್ನ ಸಂಗಮ ದೇವ. ಆ ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಆಗಿದ್ರೆ, ಇವ್ರದ್ದು ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ತಮ್ಮ ಅಂಕಿತ ನಾಮವನ್ನ ಅವರು ಪ್ರದರ್ಶನ ಮಾಡ್ತಾರೆ. ಅದಲ್ದಂಗೆನೆ ದೊಡ್ಡ ಮಹಾನ್ ಜ್ಞಾನಿ ಕೂಡ ಆಗಿದ್ರು. ಇನ್ನ ನಿಮಗೆ ಗೊತ್ತಿದೆ, ವೀರಶೈವ ಧರ್ಮದ ತತ್ವಗಳನ್ನ ಕೂಡ ತುಂಬಾ ವ್ಯವಸ್ಥಿತವಾಗಿ ರೂಪಿಸ್ತಾ ಹೋಗ್ತಾರೆ. ನಿಮಗೆ ಗೊತ್ತಿರ್ಬೋದು ಅಂತ ಅನ್ಕೊಂಡಿದೀನಿ. ಈ ಉಳುವಿಯಲ್ಲಿ ಚನ್ನಬಸವಣ್ಣ ಅಂತ ಹೇಳಿ ಏನು ಅಲ್ಲಿ ನೆಲೆ ಆಗಿದ್ದಾರೆ, ಇವತ್ತಿನ ದಿನ ಅದೊಂದು ಪ್ರವಾಸಿ ತಾಣನೂ ಕೂಡ ಹೌದು. ಐತಿಹಾಸಿಕವಾಗಿ ಇಲ್ಲಿಂದ ಏನು ಬಸವ ಕಲ್ಯಾಣದಿಂದ ಏನಾಗುತ್ತೆ ಅಂತಂದ್ರೆ ದೊಡ್ಡ ಕ್ರಾಂತಿನೇ ಆಗುತ್ತೆ ಶರಣರದು. ಸೊ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಹಲವಾರು ಶರಣರು ಏನಾಗ್ತಾರೆ ಅಂತಂದ್ರೆ ಒಂದೊಂದು ಕಡೆ ಅವರು ಕಲ್ಯಾಣವನ್ನ ತೊರೆದು ಬಿಡ್ತಾರೆ. ಅಂತದ್ರಲ್ಲಿ ಉಳುವಿಯಲ್ಲಿ ಚನ್ನಬಸವಣ್ಣನವರು ನೆಲೆ ಊರ್ತಾರೆ. ಸೊ ಅಲ್ಲಿಯೇ ಅವರ ಒಂದು ಕಾರ್ಯಸ್ಥಾನ ಆಗತ್ತೆ. ಹಾಗಾಗಿ ಇವರ ವಚನಗಳಲ್ಲಿ ತಾತ್ವಿಕ ವಿಚಾರಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವರಲ್ದಂಗೆನೆ ಬಹಳಷ್ಟು ಶಿವಶರಣರು ಇದ್ದಾರೆ. ಹರಳೆಯ ಆಗಿರ್ಬೋದು, ನೂಲಿ ಚಂದಯ್ಯ ಆಗಿರ್ಬೋದು, ಬಸವಣ್ಣನವರು, ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿ. ಆಮೇಲೆ ಅವಾಗೇನಿತ್ತಪ್ಪ ಅಂತಂದ್ರೆ ಹೆಣ್ಮಕ್ಳು ಯಾರು ಕೂಡ ಈ ವಚನಗಳನ್ನ ರೆಡಿ ಮಾಡಬಾರ್ದು ಅನ್ನೋ ಹಾಗಿರ್ಲಿಲ್ಲ. ಎಲ್ಲರಿಗೂ ಕೂಡ ಸಮಾನ ದೃಷ್ಟಿಕೋನದಲ್ಲಿ ಎಲ್ರಿಗೂ ಕೂಡ ಲಿಂಗಧಾರಣೆ ಆಗ್ತಾ ಇತ್ತು. ಎಲ್ಲರೂ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ವಚನ ಸಾಹಿತ್ಯದ ಕೊಡುಗೆ ಏನಿದೆ? ಸರ್ವೇ ಸಾಮಾನ್ಯ ನಿಮಗೆ ಗೊತ್ತಿದೆ, ಸಾಮಾಜಿಕ ಕ್ರಾಂತಿ ಆಗತ್ತೆ. ಅಲ್ಲಿವರೆಗೂ ಕೂಡ ಏನಾಗಿತ್ತು, ಅಂತರ್ಜಾತಿ ವಿವಾಹಗಳಾಗಿರ್ಲಿಲ್ಲ. ಸೊ ಅಂತರ್ಜಾತಿ ವಿವಾಹ ಅಲ್ಲಿ ಆದ ಮೇಲೆ ಏನಾಯ್ತು, ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಬೇಕು. ಏನು ಕೆಳಜಾತಿ ಮೇಲ್ಜಾತಿ ಅಂತ ಹೇಳಿ ಜಾತಿ ಪದ್ಧತಿಗಳು ನಡೆಸ್ತಾ ಇದ್ರು, ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕು. ಮೂರ್ತಿ ಪೂಜೆಯನ್ನ ಖಂಡಿಸ್ಬೇಕು. ಅಂಧಶ್ರದ್ಧೆಗಳ ವಿರುದ್ಧ ಹೋರಾಟವನ್ನ ಮಾಡ್ಬೇಕು ಅಂತ ಹೇಳಿ ಪಣ ತೊಟ್ಟಂತಹ ಸಾಹಿತ್ಯನೇ ವಚನ ಸಾಹಿತ್ಯ. ಒಂದ್ ರೀತಿ ಅದು ಕ್ರಾಂತಿಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಸೊ ಸ್ತ್ರೀ ಸ್ವಾತಂತ್ರ್ಯ ನಾನ್ ನಿಮಗ್ ಹೇಳ್ದೆ, ಅಲ್ಲಿವರೆಗೂ ಕೂಡ ಏನಾಗಿತ್ತು ಅಂದ್ರೆ ಸ್ತ್ರೀಯರಿಗೆ ಉನ್ನತ ಸ್ಥಾನಮಾನ ಕೊಟ್ಟಿದ್ದಿಲ್ಲ ನಮ್ಮಲ್ಲಿ. ಓಕೆ, ನೋಡಿ ನೀವು ಇವ್ರ ಕಾಲದಲ್ಲಿ ರನ್ನ, ಜನ್ನ, ಪೊನ್ನ, ಇವ್ರ ಕಾಲದಲ್ಲೆಲ್ಲ ಸ್ತ್ರೀಯರ್ದು ನಾವು ನೋಡಕ್ ಆಗದೇ ಇಲ್ಲ ಅಲ್ವಾ.
ಅದಾದ ನಂತರ ಚಂಪು ಸಾಹಿತ್ಯ ಮುಗಿದ ಮೇಲೆ ಏನ್ ವಚನ ಸಾಹಿತ್ಯ ಶುರುವಾಗುತ್ತೋ ಆವಾಗ ಅಕ್ಕ ಮಹಾದೇವಿ ಆಗಿರ್ಬೋದು, ಮುಕ್ತಾಯಕ್ಕನವರಾಗಿರ್ಬೋದು, ನೀಲಮ್ಮ ಆಗಿರ್ಬೋದು, ಅಂದ್ರೆ ಬಸವಣ್ಣನವರ ಹೆಂಡತಿ ಆದಂತಹ ನೀಲಮ್ಮನವರಾಗಿರ್ಬೋದು. ಸೊ ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಈ ಸ್ತ್ರೀ ಸ್ವಾತಂತ್ರ್ಯವನ್ನ ಪಡ್ಕೊಂಡು ತಮ್ಮದೇ ವಿಚಾರಗಳನ್ನ ಹಂಚ್ಕೊಳ್ಳುವಂತ ಅವಕಾಶಗಳನ್ನ ಕೊಡ್ತಾ ಹೋಗ್ತಾರೆ. ಆಮೇಲೆ ಮೇನ್ ಮೊದಲ ಸಂಸತ್ತು ಅಂತ ಕರಿತಾ ಇದೀವಿ ಅನುಭವ ಮಂಟಪದಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನ ಕಲ್ಪಿಸ್ಕೊಡ್ಲಾಗತ್ತೆ. ಎಲ್ಲದಕ್ಕಿಂತ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ಕನ್ನಡ ಭಾಷೆ ಏಳ್ಗೆ ಆಗ್ತಾ ಹೋಯ್ತು. ಎಲ್ರಿಗೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಹೋಯ್ತು. ಏನ್ ಆ ವಚನ ಸಾರ ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತಾರೆ. ಈ ಸಂಸ್ಕೃತದ ಪ್ರಭಾವದಿಂದ ಕನ್ನಡವನ್ನ ಮುಕ್ತಗೊಳಿಸ್ತಾ ಹೋದ್ರು. ಈ ತರ ಅದ್ಭುತ ಸಾಹಿತ್ಯ ನೀವು ತಮಿಳಲ್ಲೂ ನೋಡಕ್ಕಾಗಲ್ಲ, ತೆಲುಗಲ್ಲೂ ನೋಡಕ್ಕಾಗಲ್ಲ, ಅಥವಾ ಹಿಂದಿಯಲ್ಲಿ ಯಾವುದೇ ಭಾಷೆಯಲ್ಲೂ ಕೂಡ ಈ ತರ ವಚನ ಸಾಹಿತ್ಯವನ್ನ ನೋಡಕ್ ಸಾಧ್ಯ ಇಲ್ಲ. ಸೊ ಅದಾದ್ಮೇಲೆ ಜನಸಾಮಾನ್ಯರಿಗೆ ಅದ್ರ ಒಂದು ಏನಂತ ಹೇಳ್ತೀವಿ ಸ್ವಾದ ತಗೊಳ್ತಾ ಹೋಗ್ತಾರೆ. ಒಂದು ಸಾಹಿತ್ಯದ ಭಾಷೆಯನ್ನಾಗಿ ಮಾಡ್ತಾ ಹೋಗ್ಬಿಟ್ರು. ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಕೊಡುಗೆಗಳು. ಇವಾಗ ನಾವು ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬಂದು ಹೀಗಿದೆ: ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು? ಗುಹೇಶ್ವರ, ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ ಹಾಗೂ ಆದಿಕೇಶವ ಅಂತ ಇದೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ. ನಾನು ಇನ್ನು ಸ್ವಲ್ಪ ಡೆಪ್ತ್ ಅಲ್ಲಿ ತಿಳ್ಕೊಳ್ತೀರಾ ಅಂತಂದ್ರೆ ತಿಳ್ಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ, ಲಾಸ್ ಏನಿಲ್ಲ. ಓಕೆ, ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು ಅಂದ್ರೆ ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಕೂಡಲ ಸಂಗಮ ದೇವ. ಮುಂದಿನ ಪ್ರಶ್ನೆ: ಬೆಡಗಿನ ವಚನಗಳು ಎಂದು ಯಾರ ವಚನಗಳನ್ನ ಕರೀತಾ ಇದ್ರು? ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು ಹಾಗೆ ಅಂಬಿಗರ ಚೌಡಯ್ಯ. ಬೆಡಗಿನ ವಚನಗಳು ಅಂತ ಹೇಳಿ ಯಾರ ವಚನಗಳನ್ನ ಕರೀತಾ ಇದ್ರು? ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಓಕೆ, ಅಲ್ಲಮ್ಮ ಪ್ರಭುಗಳು ಅಂತ ಹೇಳಿ ಹೇಳಿದ್ರಿ, ವೆರಿ ಗುಡ್. ಯಾಕೆ ಇವ್ರನ್ನ ನಾವು ಅಲ್ಲಮ್ಮ ಪ್ರಭುಗಳದ್ದು ಬೆಡಗಿನ ವಚನಗಳು ಅಂತ ಕರಿತೀವಿ ಅಂತಂದ್ರೆ ಆ ವಚನಗಳಲ್ಲಿ ಗೂಢಾರ್ಥ ಮತ್ತೆ ತತ್ವಗಳು ಅಡಗಿರೋದ್ರಿಂದ ಅವುಗಳನ್ನ ಬೆಡಗಿನ ವಚನಗಳು ಅಂತ ಹೇಳಿ ಕರೀತಾರೆ. ನೋಡಿ, ಅವ್ರಿಗೆ ಹೇಳ್ತಾರೆ: ಶಿಲೆಯೊಳಗಣ ಪಾವಕನಂತೆ, ಉದಕದೊಳಗಣ ಪ್ರತಿಬಿಂಬದಂತೆ, ಬೀಜದೊಳಗಣ ನಿಶಬ್ದದಂತೆ, ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಅಂತ. ಇದ್ರಲ್ಲಿ ಶಿಲೆಯೊಳಗಣ ಪಾವಕನಂತೆ ಅಂದ್ರೆ ಈ ಶಿಲೆ ಏನಿದೆ ಅಂತರಾಳದಲ್ಲಿ ಏನಿದೆ ಅಂತಂದ್ರೆ ಪಾಕ ಇದೆ, ಶಿಲಾ ಪಾಕ ಇದೆ, ಅದ್ರಂತೆ. ಉದಕದೊಳಗಣ ಪ್ರತಿಬಿಂಬದಂತೆ ಅಂದ್ರೆ ಏನ್ ಗೊತ್ತಾ, ಈ ನೋಡೋದಕ್ಕೆ ಒಂದರ್ಥ, ಆಮೇಲೆ ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳುವಾಗ ಒಂದರ್ಥ. ಈಗ ಶಿಶುನಾಳ ಶರೀಫ್ರು ಒಂದು ಸಾಹಿತ್ಯಗಳನ್ನ ನೀವು ನೋಡಿರ್ತೀರ. ಸೋರುತ್ತಿರುವುದು ಮನೆಯ ಮಾಳಿಗೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಮನೆಯ ಮಾಳಿಗೆ ಸೋರ್ತಾ ಇದೆ ಅಂತಂದ್ರೆ ಏನ್ ಆಗ್ತಾ ಇದೆ ಅಂತ ಅರ್ಥ? ಅಜ್ಞಾನದಿಂದ ಏನಾಗ್ತಾ ಇದೆ, ಪ್ರಪಂಚ ಹಾಳಾಗ್ತಾ ಇದೆ ಅಂತ ಹೇಳಿ ಅವರ ಒಂದು ಅರ್ಥವನ್ನ ನೋಡ್ತಾ ಹೋಗ್ತೀವಿ. ಹಂಗೇನೆ ಅಲ್ಲಮ್ಮ ಪ್ರಭುಗಳ ವಚನಗಳು ಕೂಡ ಗೂಢಾರ್ಥವನ್ನ ಒಳಗೊಂಡಿರೋದ್ರಿಂದ ಅವ್ರ ವಚನಗಳನ್ನ ಬೆಡಗಿನ ವಚನಗಳು ಅಂತ ಹೇಳಿ ಕರೆದ್ವಿ. ನೆಕ್ಸ್ಟ್ ಹೋಗೋಣ, ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು? ಅವ್ರು ಇನ್ನೊಂದು ವಚನ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ: ಹೊನ್ನು ಮಾಯೆಲ್ಲ, ಹೆಣ್ಣು ಮಾಯೆಲ್ಲ, ಮಣ್ಣು ಮಾಯೆಲ್ಲ, ಮನದ ಮುಂದಣ ಆಸೆಯೇ ಮಾಯೆ, ಕಾಣ ಗುಹೇಶ್ವರ ಅಂತೇಳಿ. ಬಹಳ ಚೆನ್ನಾಗಿದಾವೆ. ಆಸಕ್ತಿ ಇದ್ದವರು ಒಂಚೂರು ವಚನಗಳನ್ನ ಓದ್ತಾ ಹೋಗ್ರಿ. ನಮ್ಗೆಲ್ಲ ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ರು, 8th 9th 10th 3 ವರ್ಷನೂ ಕೂಡ ನಮ್ಗೆ ವಚನ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಿದ್ರು. ವಚನ ಪ್ರವೇಶ, ವಚನ ಪರಿಚಯ, ಈ ತರ.
3 ವರ್ಷ ಮಾಡಿದ್ರು ನಮ್ಗೆ. ಅಂದ್ರೆ ಬಹಳಷ್ಟು ವಚನಗಳಿದ್ವು, ಎಲ್ಲಾ ವಚನಗಳು ಕೂಡ ಅಡಕ ಓಕೆ, ಇಲ್ಲಿ ಸರಿಯಾದ ಉತ್ತರ ಬಂದು ಅಲ್ಲಮ ಪ್ರಭು. ವೆರಿ ಗುಡ್, ಸರಿ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ. ಇವನಾರವ ಇವನಾರವ ಇವನಾರವನೆಂದಿಸದಿರಯ್ಯ. ಈ ವಚನವನ್ನ ರಚಿಸಿದವರು ಯಾರು? ನಿಮಗೆ ಈ ರೀತಿ ಪ್ರಶ್ನೆ ಕೇಳ್ಬಿಡ್ತಾರೆ, ಮೇಡಮ್ ಇವೆಲ್ಲ ಇಷ್ಟು ಸಿಂಪಲ್ ಪ್ರಶ್ನೆಗಳಿಲ್ಲ ಇದೆಲ್ಲ ಅಂತ ನೀವ್ ಅನ್ಕೊಂಡ್ರಿ ಅಂತಂದ್ರೆ, ಯಾವ್ದೋ ಒಂದು ವಚನ ಸಾಲನ್ನ ಕೊಟ್ಬಿಟ್ಟು ಈ ವಚನವನ್ನ ಯಾರು ರಚಿಸಿದ್ದು ಅಂತ ಕೇಳಿದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತಾ ಆಗಲ್ವಾ? 100% ಆಗುತ್ತೆ. ಸರ್ವಜ್ಞ, ಅಕ್ಕಮಹಾದೇವಿ, ಬಸವಣ್ಣ, ಕನಕದಾಸ. ಯಾರು ಹಾಗಾದ್ರೆ? ತುಂಬಾ ಫೇಮಸ್ ಆಗಿರುವಂತ ವಚನ ಇದು. ಇವನಾರವ ಇವನಾರವ ಇವನಾರವನೆಂದಿಸದಿರಯ್ಯ, ಇವನಮ್ಮವ 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 ಎಂದಿಸಿದರಿಯ ಅಂತ ಇದೆ. ಯಾರ್ದಿದು ವಚನ? ನೋಡಿ, ಇವನಾರವ ಇವನಾರವ ಇವನಾರವನೆಂದಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದಿಸ ಅಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿಸಯ್ಯ ಅಂತ ಇದೆ. ಅರ್ಥ ಆಯ್ತಾ? ಒಳ್ಳೆ ವಚನ ಬಸವಣ್ಣನವ್ರದ್ದು. ಅದೇ ಹೇಳ್ತೀನಲ್ಲ, ನಿಮಗೆ ಟೈಮ್ ಇತ್ತು ಅಂದ್ರೆ ಓದ್ಕೊಳ್ಬೇಕು. ಯಾಕೆಂತಂದ್ರೆ ತಪ್ಪಲ್ಲ ಅಲ್ವಾ? ಹಾಗಾಗಿ ಎಸ್, ಇದಕ್ಕೆ ಸರಿಯಾದ ಉತ್ತರ ಬಸವಣ್ಣ ಅಂತ ಹೇಳಿ ಕೊಟ್ರಿ. ವೆರಿ ಗುಡ್. ಅಂಡ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ವಚನ ಸಾಹಿತ್ಯದಲ್ಲಿ ಕಾಯಕ ಎಂಬ ಪದದ ಅರ್ಥವೇನು? ಕಷ್ಟಪಡುವುದು, ದೇವರ ಪೂಜೆ, ದೈಹಿಕ ಶ್ರಮ ಅಥವಾ ವೃತ್ತಿ, ಭಿಕ್ಷೆ ಬೇಡುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಸಿ, ದೈಹಿಕ ಶ್ರಮ ಅಥವಾ ವೃತ್ತಿ. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿ ಕರಿತಾ ಇದೀವಿ. ನೆಕ್ಸ್ಟ್ ಹೋಗೋಣ. ಓಕೆ, ಇವೆರಡರ ನಡುವಿನ ಏನು ವ್ಯತ್ಯಾಸಗಳಿದೆ? ಚಂಪು ಮತ್ತೆ ವಚನ ಸಾಹಿತ್ಯದ ನಡುವಿನ ವ್ಯತ್ಯಾಸ, ವೈಶಿಷ್ಟ್ಯತೆ ನೋಡ್ತಾ ಹೋಗೋಣ. 10ನೇ ಶತಮಾನದಿಂದ ಆರಂಭ. ಇದು 12ನೇ ಶತಮಾನ ಸ್ವರೂಪ ಗದ್ಯ ಪದ್ಯ ಮಿಶ್ರಿತವಾಗಿರುತ್ತೆ ಚಂಪು ಸಾಹಿತ್ಯ. ಛಂದಸ್ಸು ಬದ್ಧ ಲಯಬದ್ಧ ಗದ್ಯ, ಮುಕ್ತ ಛಂದಸ್ಸು, ಭಾಷೆ ಹಳೆಗನ್ನಡ, ಸಂಸ್ಕೃತ ಭೂಯಿಷ್ಠ ನಡುಗನ್ನಡ, ಸರಳ ಆಡು ಮಾತು, ವಿಷಯ ಪೌರಾಣಿಕ ಕಥೆಗಳು, ರಾಜರ ಹೊಗಳಿಕೆ, ಸಾಮಾಜಿಕ ಕಳಕಳಿ, ಭಕ್ತಿ, ಆತ್ಮವಿಮರ್ಶೆ, ಆಶ್ರಯ, ರಾಜಾಶ್ರಯ, ಜನಾಶ್ರಯ. ಸೊ ನೋಡಿ, ಉದ್ದೇಶ ಪಾಂಡಿತ್ಯ ಪ್ರದರ್ಶನ, ಯಶೋಗಾಥೆ, ಸಮಾಜ ಸುಧಾರಣೆ, ಆತ್ಮೋದ್ಧಾರ ಅಂತೇಳಿ ಕರಿತೀವಿ. ಅಂದ್ರೆ ಇವೆರಡೂ ಕೂಡ ವ್ಯತ್ಯಾಸಗಳನ್ನ ನೋಡಿದ್ವಿ. ಈ ಚಂಪು ಸಾಹಿತ್ಯದಲ್ಲಿ ಏನ್ ಮಾಡಿದ್ರು ಅಂದ್ರೆ 10ನೇ ಶತಮಾನದಿಂದ ಆರಂಭ ಆಗುತ್ತೆ, ಆದ್ರೆ ವಚನ ಸಾಹಿತ್ಯ ಆರಂಭ ಆಗೋದು 12ನೇ ಶತಮಾನದಿಂದ ಆರಂಭ ಆಗುತ್ತೆ. ಚಂಪು ಸಾಹಿತ್ಯ ಬಂದು ಗದ್ಯ ಪದ್ಯ ಮಿಶ್ರಿತವಾಗಿದ್ರೆ, ಛಂದಸ್ಸಿದೆ, ಲಯಬದ್ಧವಾದಂತಹ ಗದ್ಯ ಇದೆ, ಮುಕ್ತ ಛಂದಸ್ಸಿದೆ, ಹಾಗೆ ಭಾಷೆ ಬಂದು ಹಳೆಗನ್ನಡ ಭಾಷೆಯಲ್ಲಿ ಇವೆಲ್ಲ ರಚನೆ ಆಯ್ತು, ಸಂಸ್ಕೃತದ ಬಳಕೆ ಜಾಸ್ತಿ ಆಯ್ತು. ಆದ್ರೆ ವಚನ ಸಾಹಿತ್ಯದಲ್ಲಿ ಏನಾಯ್ತು? ನಡುಗನ್ನಡ ಜಾಸ್ತಿ ಬಳಕೆ ಆಯ್ತು, ಸರಳ ಆಡು ಮಾತುಗಳು ಬೆಳೆದ್ ಬಂತು. ಹಾಗೆ ಈ ಚಂಪು ಸಾಹಿತ್ಯದಲ್ಲಿ ಪೌರಾಣಿಕ ಕಥೆಗಳಿತ್ತು, ವಿಷಯ ರಾಜರನ್ನ ಹೊಗಳ್ಬೇಕಾಗಿತ್ತು. ಆದ್ರೆ ಈ ವಚನ ಸಾಹಿತ್ಯದಲ್ಲಿ ಹಾಗಾಗಲ್ಲ. ಸಾಮಾಜಿಕ ಕಳಕಳಿ, ಭಕ್ತಿ, ಆತ್ಮವಿಮರ್ಶೆ. ಅದೇ ಆಶ್ರಯ ಅಂತ ಬಂದಾಗ ಇವರಿಗೆ ರಾಜಾಶ್ರಯವನ್ನ ಕೊಡ್ತಾ ಇದ್ರು ಚಂಪು ಸಾಹಿತ್ಯದಲ್ಲಿ. ಆದ್ರೆ ವಚನ ಸಾಹಿತ್ಯದಲ್ಲಿ ಜನಾಶ್ರಯ ತುಂಬಾ ಪ್ರಮುಖವಾದಂತ ಸ್ಥಾನವನ್ನ ಪಡ್ಕೊಳ್ಳುತ್ತೆ.
ಉದ್ದೇಶ ಬಂದು ಅವರಲ್ಲಿರ್ತಕ್ಕಂಥ ಪಾಂಡಿತ್ಯವನ್ನ ಪ್ರದರ್ಶನ ಮಾಡೋದು ಚಂಪು ಸಾಹಿತ್ಯದಲ್ಲಿ. ಅದೇ ವಚನ ಸಾಹಿತ್ಯ ಅಂತ ಬಂದಾಗ ಸಮಾಜದ ಸುಧಾರಣೆ ಹಾಗೆ ನಮ್ಮ ಆತ್ಮದ ಉದ್ಧಾರವನ್ನ ಮಾಡ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ? ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳು ಕೂಡ ಇದೆ. ಅದರಲ್ಲಿ ರಗಳೆ ಕವಿ ಅಂತಾನೆ ನಾವು ಹರಿಹರನನ್ನ ಕರಿತಾ ಇದೀವಿ. ಇವರು ರಗಳೆ ಸಾಹಿತ್ಯದ ಪ್ರಮುಖ ಕವಿ ಅಂತ ಹೇಳಿ ಕರಿತೀವಿ. ಅಂಡ್ ರಗಳೆ ಮತ್ತೆ ಷಟ್ಪದಿ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಇನ್ನೂ ತುಂಬಾ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲೊಂದಷ್ಟು ನಿಮ್ಗೆ ಹಿಂಟ್ಸ್ ಅನ್ನ ಕೊಟ್ಟಿರ್ತೀನಿ. ಇವನು ಶಿವಶರಣರ ಕಥೆಗಳನ್ನ ರಗಳೆಯಲ್ಲಿ ಬರಿತಾ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ ಬಸವರಾಜ ದೇವರ ರಗಳೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ ನಾನು ಮುಂದಿನ ತರಗತಿಯಲ್ಲಿ. ಷಟ್ಪದಿ, ಸೊ ಷಟ್ಪದಿಯ ಬ್ರಹ್ಮ ಅಂತ ಹೇಳಿ ನಾವ್ ಯಾರನ್ನ ಕರಿತೀವಿ? ರಾಘವಾಂಕನನ್ನ ಕರಿತೀವಿ. ಇವನ ಹರಿಶ್ಚಂದ್ರ ಕಾವ್ಯ ತುಂಬಾ ಪ್ರಸಿದ್ಧತೆಯನ್ನ ಪಡ್ಕೊಂಡಿದೆ. ನಂತರ ಕುಮಾರವ್ಯಾಸನು ಭಾಮಿನಿ ಷಟ್ಪದಿಯಲ್ಲಿ ಕರ್ನಾಟ ಭಾರತ ಕಥಾಮಂಜರಿಯನ್ನ ಕೂಡ ರಚನೆ ಮಾಡ್ತಾನೆ. ಲಕ್ಷ್ಮೀಶ ಕವಿ ವಾರ್ಧಕ ಷಟ್ಪದಿಯಲ್ಲಿ ಜೈಮಿನಿ ಭಾರತವನ್ನ ಕೂಡ ಬರೀತಾನೆ. ಇನ್ನ ಸಾಂಗತ್ಯ ಬೆಳೆದ್ ಬಂತು. ಸಾಂಗತ್ಯ ಕವಿಗಳೇ ಎಷ್ಟೋ ಜನ ಕವಿಗಳು ಬೆಳೆದ್ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ರತ್ನಾಕರ ವರ್ಣಿ ಭರತೇಶ ವೈಭವ ಅನ್ನುವಂತ ಒಂದು ಸಾಂಗತ್ಯ ಕೃತಿಯನ್ನ ರಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ಚಂಪು ವಚನ ಸಾಹಿತ್ಯಗಳು ಕೂಡ ಎರಡು ವಿಭಿನ್ನವಾಗಿದೆ. ಒಂದಕ್ಕೆ ಇನ್ನೊಂದು ಹೋಲಿಕೆ ಮಾಡ್ತೀವಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದೊಂದ್ ರೀತಿ ಆದ್ರೆ ಇದೊಂದ್ ರೀತಿಯಲ್ಲಿ. ಓಕೆ, ಆದ್ರೂ ಕೂಡ ಇವೆರಡೂ ಸಾಹಿತ್ಯದಿಂದ ನಮ್ಮ ಕನ್ನಡ ಸಾಹಿತ್ಯ ಶ್ರೀಮಂತಿಕೆಯನ್ನ ನಾವು ಪ್ರದರ್ಶನ ಮಾಡ್ತಾ ಇದೀವಿ ಅಲ್ವಾ? ಹಾಗಾಗಿ ಎರಡೂ ಸಾಹಿತ್ಯಗಳು ತುಂಬಾ ಮುಖ್ಯವಾದಂತದ್ದು ಅಂತ ನಾವ್ ಹೇಳಿ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ಸೋ ನಿಮಗೆ ಮುಂದಿನ ತರಗತಿಯಲ್ಲಿ ರಗಳೆ ಮತ್ತು ಷಟ್ಪದಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಅಂಡ್ ಟೇಕ್ ಕೇರ್. ಬೈ ಬೈ.